ಹಲೋ ವಿದ್ಯಾರ್ಥಿ ಮಿತ್ರರೇ, ಇದು IAS ಕನ್ನಡ ವಾಹಿನಿ. ತಮಗೆಲ್ಲ ಸ್ವಾಗತ ಕೋರ್ತಾ KS ಮುಖ್ಯ ಪರೀಕ್ಷೆಯ ಪ್ರಶ್ನೋತ್ತರವನ್ನು ಮುಂದುವರಿಸ್ತಾ ಇದ್ದೀವಿ. ಇಂದು GS 2ನೇ ವಿಭಾಗದ ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ. GS ಪೇಪರ್ನ 2ನೇ ವಿಭಾಗ. ನೋಡಿ, ಇಂದಿನ ಪ್ರಶ್ನೆ ಈ ರೀತಿಯಾಗಿದೆ. ವಾಯುಗುಣದ ಪ್ರಮುಖ ಅಂಶಗಳು ಯಾವುವು? ಕೊಪೆನ್ನ ವಾಯುಗುಣದ ವರ್ಗೀಕರಣವನ್ನು ವಿಶ್ಲೇಷಿಸಿ ಅಂತ ಕೊಟ್ಟಿದ್ದೀವಿ. ವಿಚ್ ಆರ್ ದ ಎಲಿಮೆಂಟ್ಸ್ ಆಫ್ ಕ್ಲೈಮೇಟ್? ಅನಲೈಸ್ ದ ಕೊಪೆನ್ಸ್ ಕ್ಲಾಸಿಫಿಕೇಶನ್ ಆಫ್ ಕ್ಲೈಮೇಟ್. ಇದೊಂದು ಈ ಪ್ರಾಕೃತಿಕ ಭೂಗೋಳದಲ್ಲಿ ಒಂದು ವಿಶೇಷವಾದ ಚಾಪ್ಟರ್. ಮುಖ್ಯವಾಗಿ ವಾಯುಗುಣವನ್ನು ಆಧರಿಸಿದಂತಹ ಅಂಶಗಳು ಅಂತ ಹೇಳ್ಬೋದು. ಹಾಗಾದ್ರೆ ವಾಯುಗುಣ ಅಂದ್ರೆ ಏನು? ಹವಾಮಾನ ಮತ್ತು ವಾಯುಗುಣದ ನಡುವಿರುವ ವ್ಯತ್ಯಾಸವನ್ನು ತಾವು ಆರಂಭದಲ್ಲಿ ತೆಗೆದುಕೊಳ್ಬಹುದು. ವಾಯುಗುಣವೆಂದರೆ ಒಂದು ಪ್ರದೇಶದ ದೀರ್ಘಕಾಲಾವಧಿಯ ಸಾಮಾನ್ಯ ನೈಸರ್ಗಿಕ ಅಂಶಗಳ ಚಿತ್ರಣ. ಜನರಲೈಸ್ಡ್ ಕಂಡೀಷನ್ ಫಾರ್ ಎ ಲಾಂಗ್ ಪೀರಿಯಡ್ ಅಂತ ಕರೀತಾರೆ ಇಂಗ್ಲಿಷ್ನಲ್ಲಿ. ಹವಾಮಾನ ಡೈಲಿ, ಅದು ದೈನಂದಿನ ಒಂದು ಲಕ್ಷಣಗಳು. ಅಂದ್ರೆ ಉಷ್ಣತೆ ಇರ್ಬೋದು, ಆರ್ದ್ರತೆ ಇರ್ಬೋದು, ತೇವಾಂಶ ಇರ್ಬೋದು, ಮಳೆ ಪ್ರಮಾಣ ಇರ್ಬೋದು ಇತ್ಯಾದಿ. ಇವೆಲ್ಲವುಗಳ ದೀರ್ಘಾವಧಿಯ ಅಂಶವನ್ನು ನಾವು ಹೇಳ್ತೀವಿ ವಾಯುಗುಣ ಅಂತ ಕರಿತೀವಿ. ಸಾಮಾನ್ಯವಾಗಿ ಹವಾಮಾನವೇ ದೀರ್ಘ ಕಾಲಾವಧಿಯವರೆಗೆ ನಾವು ಅದನ್ನ ವೀಕ್ಷಣೆ ಮಾಡಿ ಒಂದು ಸಾಮಾನ್ಯ ಪಟ್ಟಿಯನ್ನು ಮಾಡಿದ್ರೆ ಅದು ವಾಯುಗುಣ ಆಗುತ್ತೆ ಹೇಳುವಂಥದ್ದು. ಇನ್ನು ಈ ವಾಯುಗುಣದ ಪ್ರಮುಖ ಅಂಶಗಳು ಯಾವ್ಯಾವುದು? ಉಷ್ಣತೆ, ಟೆಂಪರೇಚರ್ ಅಂತ ಕರಿತೀವಿ, ಅದು ಬಹಳ ಮುಖ್ಯವಾದದ್ದು. ಇನ್ನು ಎರಡನೇದಾಗಿ ಒತ್ತಡ, ಪ್ರೆಷರ್, ಮಾರುತಗಳು, ವಿಂಡ್ಸ್ ಅಂತ ಕರಿತೀವಿ, ಆರ್ದ್ರತೆ, ಹ್ಯುಮಿಡಿಟಿ ಮತ್ತು ಪ್ರೆಸಿಪಿಟೇಷನ್ ಅಂದ್ರೆ ಮಳೆಯ ಪ್ರಮಾಣ ಇತ್ಯಾದಿ. ಈ ಎಲ್ಲ ಅಂಶಗಳು ಈ ಕೊಪೆನ್ನ ಕ್ಲಾಸಿಫಿಕೇಶನ್ಗೆ ಒಳಪಟ್ಟಿದೆ ಹಾಗೂ ವಾಯುಗುಣದ ಸಾಮಾನ್ಯ ಅರ್ಥಗಳಿಗೂ ಒಳಪಟ್ಟಿದೆ. ಸೊ ಈ ಎಲ್ಲ ಅಂಶಗಳನ್ನು ತಾವು ಆರಂಭದಲ್ಲಿ ಅದನ್ನ ಇಟ್ಕೊಳ್ಬಹುದು ಹೀಗೆ ಅಂತೇಳಿ. ನೆಕ್ಸ್ಟ್ ನೋಡಿ, ಮುಖ್ಯ ಭಾಗವನ್ನು ಯಾವ ರೀತಿ ತಗೊಳ್ಬೇಕಂತೇಳಿ ನೇರವಾಗಿ ನಾವು ಉತ್ತರಕ್ಕೆ ಬರ್ಬೋದು. ಏನಂತೇಳಿ, ಕೊಪೆನ್ನ ವರ್ಗೀಕರಣವು ಸಾಮಾನ್ಯವಾಗಿ ಉಷ್ಣತೆ, ಮಳೆಯ ಪ್ರಮಾಣ ಹಾಗೂ ಋತುಕಾಲಿಕ ಲಕ್ಷಣಗಳನ್ನು ಆಧರಿಸಿದೆ. ಪಿರಿಯಾಡಿಕ್ ಸೀಸನ್ಸ್ ಅಂತ ಹೇಳ್ತೀವಲ್ಲ, ಅದರ ಮೇಲೆ ಆಧರಿಸಿದೆ. ಅಂದ್ರೆ ವಸ್ತುನಿಷ್ಠವಾಗಿ ವಾಯುಗುಣ ಹಾಗೂ ಸಸ್ಯವರ್ಗದ ಸಂಬಂಧವನ್ನು ಆತ ವಿಶ್ಲೇಷಣೆ ಮಾಡಿದ್ದಾನೆ. ಹೇಗೆ ಅದು? ಈ ಕ್ಲೈಮೆಟಿಕ್ ಫ್ಯಾಕ್ಟರ್ಸು ಮತ್ತು ವೆಜಿಟೇಷನ್ ಅಂತ ಕರಿತೀವಿ ಇಂಗ್ಲಿಷ್ನಲ್ಲಿ, ಅವೆರಡರ ನಡುವಿನ ಸಂಬಂಧವನ್ನ ತುಂಬಾ ಆಬ್ಜೆಕ್ಟಿವ್ ಆಗಿ ಅಂದ್ರೆ ವಸ್ತುನಿಷ್ಠವಾಗಿ ಹೇಳಿದ್ದಾನೆ. ಯಾವ್ಯಾವ ಪ್ರದೇಶದಲ್ಲಿ ಎಷ್ಟು ಮಳೆ, ಯಾವ ರೀತಿಯ ವಾಯುಗುಣದ ಲಕ್ಷಣಗಳು, ಹಾಗೆ ಅಲ್ಲಿ ಬೆಳೆಯುವಂತಹ ಒಂದು ನೈಸರ್ಗಿಕ ಸಸ್ಯವರ್ಗ, ಈ ಅಂಶದ ಆಧಾರದ ಮೇಲೆ ಹೇಳಿದ್ದಾನೆ. ಮುಖ್ಯವಾಗಿ ಭೂಮಿಯ ಒಟ್ಟಾರೆ ನಾವು ನೋಡಿದಾಗ ಅಕ್ಷಾಂಶಗಳ ಆಧಾರದ ಮೇಲೆ ಏನಾಗಿದೆ, ಸಾಮಾನ್ಯವಾಗಿ ನಾವು ಸಸ್ಯವರ್ಗವನ್ನು ಗುರುತಿಸಬಹುದು. ಸಾಮಾನ್ಯವಾಗಿ, ವಿಶೇಷವಾಗಿ ನಿಖರವಾಗಿ ಅಂತಲ್ಲ. ಸೊ ಹೀಗೆ ಈ ಒಂದು ಅಂಶವನ್ನು ಆಧಾರವಾಗಿಟ್ಟುಕೊಂಡು ಆತ ಒಂದು 5 ಗುಂಪುಗಳನ್ನಾಗಿ ಮಾಡಿದ್ದಾನೆ. ಅದನ್ನು ನಾವು ಈ ರೀತಿಯಾಗಿ ಕೊಟ್ಟಿದ್ದೀವಿ. ತೇವಾಂಶದ ಉಷ್ಣವಲಯದ ವಾಯುಗುಣ ಅಂದ್ರೆ ಹ್ಯೂಮಿಡ್, ಏನು ಟ್ರಾಪಿಕ್ಸ್ ಅಂತ ಹೇಳಿ ಕರೀತಾರೆ ಅದನ್ನು ಇಂಗ್ಲಿಷಲ್ಲಿ. ನಿತ್ಯ ಹರಿದ್ವರ್ಣ, ಸವನ್ನ ಮತ್ತು ಮಾನ್ಸೂನ್ ಪ್ರದೇಶಗಳು, ಮುಖ್ಯವಾಗಿ ಇವು ಕಾಡುಗಳಂತ ಇಟ್ಕೊಂಡ್ರು ತೊಂದರೆ ಇಲ್ಲ. ಈ ಗುಂಪಿನಲ್ಲಿ ಬರುವಂತ ಇವು 3. ಇನ್ನು ಬಿ, ಶುಷ್ಕ ವಾಯುಗುಣ, ಮರುಭೂಮಿ ಹಾಗೂ ಸ್ಟೆಪಿಸ್ ಪ್ರದೇಶ ಅಂತ ಕರಿತೀವಿ. ಈ ಶುಷ್ಕ ವಾಯುಗುಣದಲ್ಲಿ ಡ್ರೈ ಕ್ಲೈಮೇಟ್ ಅಂತ ಕರೀತಾರೆ, ಅದರಲ್ಲೂ ಈ ರೀತಿಯಾಗಿ ಬರುವಂಥದ್ದು. ಇನ್ನು ಸಿ ಹೇಳುವಂಥದ್ದು ಆರ್ದ್ರ ಮಧ್ಯ ಅಕ್ಷಾಂಶ ವಾಯುಗುಣ, ಮೆಡಿಟರೇನಿಯನ್, ಚೈನಾ ಮಾದರಿ ಇತ್ಯಾದಿ. ಲಘು ಚಳಿಗಾಲ ನೋಡಿ, ಅಂದ್ರೆ ಶಾರ್ಟ್ ವಿಂಟರ್ ಅಥವಾ ಮೈಲ್ಡ್ ವಿಂಟರ್ಸ್ ಅಂತ ಕರೀತಾರೆ. ಸೊ ಇದನ್ನು ನಾವು ಮೆಡಿಟರೇನಿಯನ್ ಮತ್ತು ಚೈನಾ ಮಾದರಿ ಅಂತ ಹೇಳಿ ಇಟ್ಕೊಳ್ಬಹುದು. ಇನ್ನು ಡಿ, ಆರ್ದ್ರ ಮಧ್ಯ ಅಕ್ಷಾಂಶ ವಾಯುಗುಣ, ತೀವ್ರ ಚಳಿಗಾಲ, ಸಿವಿಯರ್ ವಿಂಟರ್ ಅಂತ ಕರೀತಾರೆ. ಟೈಗಾ, ಖಂಡಾಂತರ ವಾಯುಗುಣ ಅಥವಾ ಸಸ್ಯವರ್ಗದ ಅಂಶ ಇತ್ಯಾದಿಗಳು ಈ ಗುಂಪಿನಲ್ಲಿ ಬರುವಂಥವು. ಇನ್ನು ಧ್ರುವೀಯ ವಾಯುಗುಣ, ಪೋಲಾರ್ ಕ್ಲೈಮೇಟ್ ಅಂತ ಕರಿತೀವಿ, ಅಲ್ಲಿ ಟಂಡ್ರಾ ಮತ್ತು ಹಿಮ ಪ್ರದೇಶಗಳು ಮುಖ್ಯವಾಗಿ ಬರುವಂಥದ್ದು. ಇನ್ನು ಎಫ್, ಎತ್ತರ ಪ್ರದೇಶಗಳ ವಾಯುಗುಣ ಅಂದ್ರೆ ಹೈಲ್ಯಾಂಡ್ಸ್ ಅಂತ ಕರೀತಾರೆ. ಉದಾಹರಣೆಗೆ ಹಿಮಾಲಯದ ತುದಿನೋ ಅಥವಾ ಆಲ್ಪ್ಸ್ ತುದಿನೋ ಅಥವಾ ಹೀಗೆ ರಾಕೀಸ್ ಪರ್ವತಗಳ ತುದಿನೋ, ಈ ರೀತಿಯಾಗಿ ಬರುವಂಥದ್ದನ್ನು ನಾವು ಎತ್ತರ ಪ್ರದೇಶಗಳ ವಾಯುಗುಣ ಅಂತ ಕರಿತೀವಿ. ಹೀಗೆ ಒಟ್ಟು 6 ರೂಪದಲ್ಲಿ ಅಥವಾ 6 ಅಂಶಗಳಲ್ಲಿ ಆತ ವರ್ಗೀಕರಿಸಿದ್ದಾನೆ. ಇದನ್ನು ನಾವು ಕೊಪೆನ್ನ ವರ್ಗೀಕರಣ ಅಂತ ಕರಿತೀವಿ. ತಾವು ಉತ್ತರ ಬರಿಬೇಕಿದ್ರೆ ಇದನ್ನೇ ಸ್ವಲ್ಪ ದೀರ್ಘವಾಗಿ ಪ್ರದೇಶಗಳು ಎಲ್ಲೆಲ್ಲಿ ಒಳಗೊಳ್ಳುತ್ತೆ, ಹೇಗಿರುತ್ತೆ ಅದನ್ನ ದೀರ್ಘವಾಗಿ ಬರೆದರೆ ಸಾಕು. ಅದು ಬಹುತೇಕವಾಗಿ ಸಂಪೂರ್ಣವಾಗಿ ಬರುವಂತ ಅಂಶವೇ ಆಗುತ್ತೆ. ಇನ್ನು ನಾವು ನೋಡುವಂಥದ್ದು ಉಪಸಂಹಾರದಲ್ಲಿ ಏನಂತ ಬರಿಬೇಕಾದ್ರೆ ನೋಡಿ, ಈ ವಾಯುಗುಣ ವರ್ಗೀಕರಣದಲ್ಲಿ ಮುಖ್ಯವಾಗಿ 2 ವಿಧಗಳನ್ನು ನಾವು ನೋಡ್ತೀವಿ. ಥಾರ್ನವೈಟ್ ಒಂದು, ಕೊಪೆನ್ ಒಂದು.
ಈ ಎರಡೂ ಸಾಮಾನ್ಯವಾಗಿ ಇಂದಿನ ಯುಗದಲ್ಲಿ ಅಥವಾ ಇಂದಿನ ಕಾಲದಲ್ಲಿ ಅಂಗೀಕೃತವಾದಂಥ ಅಂಶಗಳು, ಅಂಗೀಕೃತವಾದಂಥ ಸಿದ್ಧಾಂತಗಳು ಈ ವಾಯುಗುಣದ ವರ್ಗೀಕರಣದಲ್ಲಿ. ಸೊ ಹೀಗಾಗಿ ಕೊಪೆನ್ನನ ವರ್ಗೀಕರಣ ಹೆಚ್ಚು ವೈಜ್ಞಾನಿಕವಾದದ್ದು, ಹೆಚ್ಚು ಜನಪ್ರಿಯವಾದದ್ದು ಹೇಳೋದನ್ನು ತೆಗೆದುಕೊಂಡ್ರೆ ಸಾಕು. ಇದೊಂದು ಹೆಚ್ಚು ವಾಸ್ತವಿಕವೂ ಹೌದು, ವಾಸ್ತವಿಕ ವರ್ಗೀಕರಣವೂ ಹೌದು ಹೇಳೋದನ್ನು ತಾವು ಹೈಲೈಟ್ ಮಾಡಿ ಬರೆದ್ರೆ ಸಾಕು. ಸಾಮಾನ್ಯವಾಗಿ ಈ ಭೌಗೋಳಿಕ ಅಥವಾ ಭೂಗೋಳದ ಪ್ರಶ್ನೆಗಳನ್ನ ಬರೀಬೇಕಿದ್ರೆ ಹೆಚ್ಚು ಅಂದರೆ ಪಾರಿಭಾಷಿಕ ಪದಗಳಿಲ್ಲದೆ ನೇರವಾಗಿ ಸ್ವಲ್ಪ ಡೈಗ್ರಾಮ್ ಕೊಟ್ಟರು ಅಡ್ಡಿಲ್ಲ, ಪರವಾಗಿಲ್ಲ, ಅದನ್ನು ತೆಗೆದುಕೊಂಡು ಆನ್ಸರ್ ಬರೆದರೆ ಅಂಕಗಳು ಬರುತ್ತೆ. ಯಾಕಂದರೆ ಹೆಚ್ಚು ವಸ್ತುನಿಷ್ಠವಾದದ್ದು ಮತ್ತು ಸಂಕ್ಷಿಪ್ತವಾಗಿರುತ್ತೆ, ಹೆಚ್ಚು ವಾಸ್ತವಿಕವಾಗಿರುತ್ತೆ. ಸೊ ಈ ದೃಷ್ಟಿಯಿಂದ ಭೌಗೋಳಿಕ ಅಥವಾ ಭೂಗೋಳದ ಅಂಶಗಳು ಅಥವಾ ಭೌಗೋಳಿಕ ಅಂಶಗಳು ಹೆಚ್ಚು ಅಂಕಗಳನ್ನು ತರಬಲ್ಲದು ಅಂತ ಹೇಳ್ತಾ ಮುಂದಿನ ಮಾಲಿಕೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.